ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಒಂದು ಕಾವು ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದೀಗ ದಿನದಿಂದ ದಿನಕ್ಕೆ ಚರ್ಚೆಗೆ ಒಳಪಡ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾರು ಮೈತ್ರಿ ಅಭ್ಯರ್ಥಿ ಆಗ್ತಾರೆ ಅಂತ. ಡಿಕೆ ಬ್ರದರ್ಸ್ ಕಟ್ಟಿ ಹಾಕೋದಕ್ಕೆ ದೋಸ್ತಿಗಳ ಡಾಕ್ಟರ್ ದಾಳ. ರಂಗೇರ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕಣ. ಡಿಕೆ ಬ್ರದರ್ಸ್ ಅನ್ನ ಕಟ್ಟಿ ಹಾಕೋದಕ್ಕೆ ದೋಸ್ತಿಗಳು ಸ್ಟ್ರಾಟಜಿಯನ್ನ ಮಾಡಿದ್ದಾರೆ. ಡಾಕ್ಟರ್ ದಾಳವನ್ನ ಉರುಳಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಸ್ಪರ್ಧೆ ಬಹುತೇಕ ಖಚಿತ ಎಂಬ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾರಣ ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ ಅಂತ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಹುತೇಕ ಖಚಿತ ಅಂತ ಬಿಎಸ್ವೈಯೇ ಹೇಳಿರೋದ್ರಿಂದ ಅನೌನ್ಸ್ ಆಗೋದೊಂದು ಬಾಕಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸುಮಲತಾ ಅವರು ಮಂಡ್ಯ ಕೇಳ್ತಾ ಇದ್ದಾರೆ ಸರ್ ಬಿಜೆಪಿಯಿಂದ. ಇಲ್ಲಪ್ಪ, ನನಗೆ ಯಾವುದು ಅದರ ಬಗ್ಗೆ ಮಾಹಿತಿ ಇಲ್ಲಪ್ಪ. ಮಂಜುನಾಥ್ ಅವ್ರ ಪ್ರಸಾದ್ ಇದು ಮಂಜುನಾಥ್ ಅವ್ರದ್ದು ಖಚಿತ ಇದೆ ಸರ್. ಡಾಕ್ಟರ್ ಮಂಜುನಾಥ್ ಅವರು ಅವ್ರ ಹೆಸರು ಚರ್ಚೆಲಿದೆ. ಎಲ್ಲವೂ ಸಹ ಇವತ್ತು ಸಾಯಂಕಾಲದೊಳಗೆ ಗೊತ್ತಾಗುತ್ತೆ. ಸುಮಲತಾ ಅವರು ಮಂಡ್ಯ ಕೇಳ್ತಾ ಇದ್ದಾರೆ ಸರ್ ಬಿಜೆಪಿಯಿಂದ. ಇಲ್ಲಪ್ಪ, ನನಗೆ ಯಾವುದು ಅದರ ಬಗ್ಗೆ ಮಾಹಿತಿ ಇಲ್ಲಪ್ಪ. ಮಂಜುನಾಥ್ ಅವ್ರ ಪ್ರಸಾದ್ ಇದು ಮಂಜುನಾಥ್ ಅವ್ರದ್ದು ಖಚಿತ ಇದೆ ಸರ್. ಡಾಕ್ಟರ್ ಮಂಜುನಾಥ್ ಅವರು ಅವ್ರ ಹೆಸರು ಚರ್ಚೆಲಿದೆ. ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರಿಸಲು ಸಮರ್ಥ ಅಲ್ಲ. ಆದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ ರವರ ಹೆಸರು ಬಹುತೇಕ ಅಂತಿಮ ಆಗಿದೆ. ಆದರೆ ನಮ್ಮ ರಾಷ್ಟ್ರೀಯ ನಾಯಕರು ಅದಕ್ಕೆ ಪಟ್ಟಿಯನ್ನು ಅನುಮೋದನೆ ಮಾಡಿ ಬಿಡುಗಡೆ ಮಾಡಬೇಕು. ಸ್ಥಳೀಯವಾಗಿ ನಾವೆಲ್ಲರೂ 8 ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಮತ್ತು JDSನ ಪ್ರಮುಖರು ಒಟ್ಟಾಗಿ ಸೇರಿಕೊಂಡು ಅವರೇ ಅಭ್ಯರ್ಥಿ ಆಗಬೇಕು, ಅವರ ಅಭ್ಯರ್ಥಿ ಆದರೆ ಸೂಕ್ತ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಈ ಸಂದೇಶವನ್ನು JDSನ ವರಿಷ್ಠರಾದಂಥ ಕುಮಾರಸ್ವಾಮಿಯವರು ದೆಹಲಿಗೆ ಒಯ್ತಾ ಇದ್ದಾರೆ. ಬಹುಶಃ ನಾಳೆದಲ್ಲಿ ಪಟ್ಟಿ ತೀರ್ಮಾನ ಆಗಿ ಪಟ್ಟಿ ಬಿಡುಗಡೆ ಆದಾಗ ಅವರ ಹೆಸರು ಆಚೆ ಬರ್ಬೋದು. ಬಹುತೇಕ ಮಂಜುನಾಥ್ರವ್ರನ್ನ ಒಪ್ಪಿಸ್ತಕ್ಕಂಥ ಕೆಲಸವನ್ನು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ. ಬಹುತೇಕ ಒಪ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಯಾವುದೇ ರೀತಿಯ ಗೊಂದಲ ಇಲ್ಲ. ನಾನು ಮಾತಾಡಿದ್ದೀನಿ, ಯಾವುದೇ ರೀತಿಯ ಗೊಂದಲ ಇಲ್ಲ. ಅವರ ಶ್ರೀಮತಿಯವರು ಒಂದಷ್ಟು ಪ್ರಾರಂಭ ದಿನಗಳಲ್ಲಿ ಸ್ವಲ್ಪ ಅಳಕನ್ನು ವ್ಯಕ್ತಪಡಿಸ್ತಾ ಇದ್ದರು. ಈಗ ಕುಮಾರಸ್ವಾಮಿಯವರು ಆ ಜವಾಬ್ದಾರಿ ತಗೊಂಡಿದ್ದಾರೆ. ಈಗ ತಾನು ನಾನು ಕುಮಾರಸ್ವಾಮಿಯವರು ಕೂಡ ಮಾತಾಡ್ಕೊಂಡು ಬಂದೆ. ಬಹುತೇಕ ಒಪ್ಕೊಂಡಿದ್ದಾರೆ, ಅಭ್ಯರ್ಥಿ ಖಚಿತ, ಅದರಲ್ಲಿ ಯಾವುದೇ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಬಹುತೇಕ ಖಚಿತ ಅಂತ ಹೇಳ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಮಂಜುನಾಥ್ ಅವರು ಕೂಡ ಸ್ಪರ್ಧೆಗೆ ಸಮ್ಮತಿಯನ್ನ ಸೂಚಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಿದ್ರೆ ಯಾವ ಕ್ಷೇತ್ರ ಅನ್ನೋ ಆ ಪ್ರಶ್ನೆ ಏನಾದ್ರೂ ಇದೆಯಾ ಅಥವಾ ಬೆಂಗಳೂರು ಗ್ರಾಮಾಂತರ ಫಿಕ್ಸ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ? ಅಧಿಕೃತವಾಗಿ ಘೋಷಣೆ ಆಗೋದು ಒಂದೇ ಬಾಕಿನ? ದಿವ್ಯಾ, ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ CN ಮಂಜುನಾಥ್ ಅವರು ಬಿಜೆಪಿ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಚರ್ಚೆ ಈಗಾಗಲೇ ನಡೀತಾ ಇತ್ತು. ಆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಪರೋಕ್ಷವಾಗಿ ಖಚಿತಪಡಿಸಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರು ಕೂಡ ಈ ಸಂಬಂಧಪಟ್ಟಂತೆ ಖಚಿತಪಡಿಸ್ತಾ ಇದ್ದಾರೆ. ಬಹುತೇಕ ಆಲ್ಮೋಸ್ಟ್ 99% ಡಾಕ್ಟರ್ CN ಮಂಜುನಾಥ್ ಅವರೇ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಕಣಕ್ಕಿಳಿತಾರೆ, ಅದು ಬಿಜೆಪಿ ಚಿಹ್ನೆ ಮೇಲೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಇವತ್ತು ಅವ್ರಿಗೆ ಕೂಡ ಫೈನಲ್ ಆಗುತ್ತೆ ಅಂತಲೂ ಕೂಡ ಹೇಳಲಾಗ್ತಿದೆ. ರಾತ್ರಿ 8 ಗಂಟೆ ಹೊತ್ತಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅವರಿಗೆ ಅಂತಲೂ ಕೂಡ ಹೇಳಲಾಗ್ತಿದೆ. 28 ಕ್ಷೇತ್ರಗಳ ಪೈಕಿ ಕೆಲವು ಕ್ಷೇತ್ರಗಳು 14ರಿಂದ 20 ಕ್ಷೇತ್ರಗಳಿಗೆ ಅನೌನ್ಸ್ಮೆಂಟ್ ಆಗುತ್ತೆ. ಅದರಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಬಿಜೆಪಿ ಪಟ್ಟಿಯಿಂದ ಅವರ ಹೆಸರು ಕೂಡ ಇರುತ್ತೆ ಅನ್ನುವಂಥದ್ದು ಬಹುತೇಕ ಖಚಿತ ಆಗಿದೆ. ಇನ್ನು ಅವರ ಸ್ಪರ್ಧೆ ಸಂಬಂಧಪಟ್ಟಂತೆ ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡಿಸೋ ಮೂಲಕ DKC ಬ್ರದರ್ಸ್ನ ಒಂದು ರೀತಿಯಲ್ಲಿ ಕಟ್ ಹಾಕುವಂಥ ಪ್ರಯತ್ನಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಬಿಜೆಪಿ JDS ಎರಡು ಉಭಯ ಪಕ್ಷಗಳ ವರಿಷ್ಠರು ಈ ಒಂದು ತಂತ್ರಗಾರಿಕೆ ಮಾಡಿರುವಂಥದ್ದು. DKC ಬ್ರದರ್ಸ್ನ ಕಟ್ಟಿ ಹಾಕಬೇಕು ಅನ್ನುವಂಥ ಒಂದು ರೀತಿಯ ಲೆಕ್ಕಾಚಾರದೊಂದಿಗೆ CN ಮಂಜುನಾಥ್ ಅವ್ರನ್ನ ಅಲ್ಲಿ ಸ್ಪರ್ಧೆ ಮಾಡಿಸಿರುವಂಥದ್ದು. ಜೊತೆಗೆ ಅವ್ರನ್ನ ಅಲ್ಲಿ ಸ್ಪರ್ಧೆ ಮಾಡಿಸಿದ್ರೆ ಬಹುತೇಕ ದೋಸ್ತಿಗಳಿಗೆ ಆ ಒಂದು ಕ್ಷೇತ್ರ ಗೆಲ್ಲುವುದಕ್ಕೆ ಈಸಿ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ. DK ಸುರೇಶ್ ಅವರ ವಿರುದ್ಧ ಈಗಾಗಲೇ ಕ್ಷೇತ್ರದಲ್ಲಿ ಒಂದು ವಿರೋಧ ಅಲೆ ಎದ್ದಿದೆ. ಆ ವಿರೋಧ ಅಲೆ ಸದ್ಬಳಕೆ ಮಾಡ್ಕೊಳ್ಳುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಅವರು ಟ್ಯಾಕಲ್ ಮಾಡದೇ ಇರುವಂಥ, ಅವರು ಅಟ್ಯಾಕ್ ಮಾಡಲಾಗದಂತಹ ಒಬ್ಬ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನುವಂಥ ಚರ್ಚೆ ಬಂದಾಗ ಡಾಕ್ಟರ್ CN ಮಂಜುನಾಥ್ ಅವರೇ ಕರೆಕ್ಟು ಅನ್ನುವಂಥ ತೀರ್ಮಾನಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಬಂದಿರುವಂಥದ್ದು. ಬಿಜೆಪಿ ಚಿಹ್ನೆಯಿಂದ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳಲಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರ ಸ್ಪರ್ಧೆ ಖಚಿತ ಆಗಿದೆ. ಮೊನ್ನೆ ಕುಮಾರಸ್ವಾಮಿ ಅವರು ಕೂಡ ರಾಮನಗರ ಭಾಗದ JDS ನಾಯಕರ ಜೊತೆ ಚರ್ಚೆ ಮಾಡಿ ಅದನ್ನೇ ಕೂಡ ಸ್ಪಷ್ಟಪಡಿಸಿದ್ದಾರೆ. CN ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ
ಮಾಡ್ತಾರೆ ಅಂತ. ಇನ್ನು ಇನ್ನೊಂದು ನಿನ್ನೆನೆ ಮುನಿರತ್ನ ಅವರು ಮತ್ತೆ CP ಯೋಗೇಶ್ವರ್ ಅವರು ಕೂಡ ಬೆಂಗಳೂರು ಗ್ರಾಮಾಂತರ ಭಾಗದ ಬಿಜೆಪಿ ಮುಖಂಡರ ಸಭೆ ಮಾಡಿ CN ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ತಂತ್ರಗಾರಿಕೆ ಮಾಡಬೇಕು, ಗೆಲ್ಲಿಸ್ಕೋಬೇಕು ಅನ್ನುವಂಥ ಚರ್ಚೆ ಮಾಡಿದ್ದಾರೆ. ಇವತ್ತು CPI ಕೂಡ ಅದನ್ನೇ ಹೇಳಿದ್ದಾರೆ, ಬಹುತೇಕ ಅವರ ಹೆಸರೇ ಫೈನಲ್ ಆಗಿದೆ. ಹಾಗಾಗಿ ಒಂದು ರೀತಿಯ ತಂತ್ರಗಾರಿಕೆಯಲ್ಲಿ ಬಿಜೆಪಿಯಲ್ಲಿ ಮುಂದಾಗಿರುವಂಥದ್ದು ಎಷ್ಟು ಮಟ್ಟಿಗೆ ಇದರಲ್ಲಿ ಸಕ್ಸಸ್ ಆಗುತ್ತೆ ಕಾದು ನೋಡಬೇಕು ದಿವ್ಯಾ.